ನೆಕ್ಸ್ಟ್ ಪ್ರಶ್ನೆ ಇದು ಮೆಸೇಜಲ್ಲಿ ಬಂದಿರುವಂಥದ್ದು, ಹೀಗಾಗಿ ಹೆಸರು ಗೊತ್ತಿಲ್ಲ ಇದು ಯಾರು ಪ್ರಶ್ನೆ ಕೇಳಿದ್ದಾರೆ ಅಂಥೇಳಿ. ರಾಧೆಯನ್ನು ಲಕ್ಷ್ಮೀ ಅವತಾರ ಅಂತ ಹೇಳ್ತಾರೆ, ಆದರೆ ಲಕ್ಷ್ಮೀ ದೇವಿ ಒಬ್ಬ ಸಾದಾ ಮನುಷ್ಯ ಆಗಿ ಮದುವೆ ಆಗುತ್ತಾ ಹೇಗೆ? ಅಂದರೆ ಸಾದಾ ಮನುಷ್ಯಳಾಗಿ ಬದುಕಿ ಅಲ್ಲ, ಲಕ್ಷ್ಮೀದೇವಿ ಅವತಾರ ರಾಧೆ ಅಂತ ಆದಮೇಲೆ ರಾಧೆಯ ಕಥೆ ಈಗೇನು ಹೇಳ್ತಾ ಇದ್ದಾರೋ ಅದರಲ್ಲಿ ಅವಳು ಒಬ್ಳು ಯಾರೋ ಒಬ್ಬನ ಹೆಂಡತಿ, ಕೃಷ್ಣನ ಹೆಂಡತಿ ಅಲ್ಲ, ಕೃಷ್ಣನಿಗಾಗಿ ಪರಿತಪಿಸಿದಾಳೆ ಅಂತ ಬರುತ್ತಲ್ಲ, ಹಾಗಾಗಿ ಯಾರನ್ನ ಒಬ್ಬನ ಹೆಂಗೆ ಮದುವೆ ಆದ್ಲು ಲಕ್ಷ್ಮೀದೇವಿ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕೃಷ್ಣ ವೃಂದಾವನವನ್ನು ಬಿಟ್ಟು ಹೋದ ಮೇಲೆ ಯಾಕೆ ವಾಪಸ್ ಬರಲಿಲ್ಲ? ಯಶೋಧೆಯನ್ನು ನೋಡಲಿಕ್ಕೂ ಬರಲಿಲ್ಲ, ಹಾಗೆ ಕೃಷ್ಣನ ಮದುವೆಗೂ ಕರೆಯಲಿಲ್ಲ ಯಾಕೆ? ರಾಧೆ ಬಗ್ಗೆ ನಾವು ಹಿಂದೆ ಎರಡೆರಡು ಸಲ ಮಾತಾಡಿದ್ದೀವಿ. ಓಕೆ, ರಾಧೆ ಬಗ್ಗೆ ಇದೇ ಥರ ಪ್ರಶ್ನೆ ಬಂದಿತ್ತು, ಒಂದು ಅಧ್ಯಾಯದಲ್ಲೂ ಹೇಳಿದ್ದೀವಿ ವಿಸ್ತಾರವಾಗಿ. ರಾಧೆ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇಲ್ಲ, ಭಾಗವತದಲ್ಲಿ ಉಲ್ಲೇಖ ಇಲ್ಲ, ಬೇರೆ ಪುರಾಣಗಳಲ್ಲಿ ರಾಧೆಯ ಬಗ್ಗೆ ಉಲ್ಲೇಖ ಇದೆ. ರಾಧೆಯನ್ನು ಲಕ್ಷ್ಮಿಯ ಅವತಾರ ಅಂತ ಭಾವಿಸುವ ದೊಡ್ಡ ಪರಂಪರೆಗಳಿವೆ. ಉತ್ತರದಲ್ಲಂತೂ ರಾಧೆ ರಾಧೆ ಅಂತಲೇ ಒಬ್ಬರನ್ನು ಕಂಡ್ರೆ ಹೇಳುವಷ್ಟು ವೃಂದಾವನದ ಪದ್ಧತಿಗಳಿವೆ. ಅಲ್ಲಿ ರಾಧೆಯನ್ನೇ ಲಕ್ಷ್ಮಿ ಅಂತ ಅವರು ಆರಾಧಿಸ್ತಾರೆ. ಇದಕ್ಕೆ ಹಲವು ವ್ಯಾಖ್ಯಾನಗಳಿವೆ. ಏನು ಅಂದರೆ, ರಾಧೆ ಅಂತ ಒಬ್ಬಳು ಇದ್ಲಾ ಅನ್ನುವ ಒಂದು ಪ್ರಶ್ನೆಯೂ ಇದೆ. ರಾಧಾ ಅನ್ನೋದು ಒಂದು ಭಾವ. ಸಾಧ ಸಂಸಿದ್ಧವು, ರಾಧಾ ಅನ್ನುವ ಶಬ್ದಕ್ಕೆ ಸಿದ್ಧಿ ಅಂತ ಅರ್ಥ. ಸಿದ್ಧಿಯನ್ನು ಅಂದರೆ ಪರಮಾತ್ಮಾನುಭವದ ಸಿದ್ಧಿಯನ್ನು ಪಡೆದುಕೊಂಡ ಒಂದು ಸ್ಥಿತಿಗೆ ಆ ಹೆಸರು. ರಾಧೆ ಅಂತ ಒಬ್ಬಳು ಇರಲಿಲ್ಲ ಅನ್ನೋ ತರಹದ ಮಾತುಕತೆಗಳು ಇವೆ. ಇದ್ದಳು ಅಂತಂದ್ರೂ ರಾಧಾದೇವಿ ಅಂತ ಒಂದಿದೆ. ರಾಧಾದೇವಿ ಅಂತ ಅಂದರೆ ಅವಳು ಕೆಳಗಿಳಿದು ಬಂದ ರಾಧಾದೇವಿ ಅಲ್ಲ, ಅಲ್ಲಿಯೇ ಒಂದು ಸ್ವರೂಪವನ್ನು, ಲಕ್ಷ್ಮಿಯ ಒಂದು ಸ್ವರೂಪವನ್ನು ರಾಧಾದೇವಿ ಅಂತ ಕರೀತಾರೆ. ಓಕೆ, ಈಗ ಬೇರೆ ಬೇರೆ ರೂಪದಲ್ಲಿ ದೇವಿಯನ್ನು ನೋಡ್ತೀವಲ್ಲ ನಾವು, ಹಾಗೆ ರಾಧಾದೇವಿ ಅನ್ನುವ ಹೆಸರಿನ ಒಬ್ಬ ದೇವಿ ಇದ್ದಾಳೆ. ಅದು ಹಾಗೊಂದು ರೂಪ, ಹಾಗೊಂದು ವಿಷ್ಣುವಿನ ಜೊತೆಗೆ ವಿಷ್ಣು ಪತ್ನಿಯಾಗಿರೋದು ಅನ್ನೋದು ಇದೆ. ರಾಧಾದೇವಿಯ ಉಪಾಸನೆ ಅನ್ನೋದು ಆ ರಾಧೆಯ ಉಪಾಸನೆ. ಲಕ್ಷ್ಮಿಯ ಇನ್ನೊಂದು ಅಂಶವೇ ಅವಳು ಅಂತಲೇ ಅಲ್ಲೂ ಇರುವಂಥದ್ದು. ಇನ್ನು ಗೋಕುಲದಲ್ಲಿ, ವೃಂದಾವನದಲ್ಲಿ ರಾಧೆ ಇದ್ಲಾ ಅನ್ನುವ ಪ್ರಶ್ನೆ ಇರೋದು. ಈ ಎರಡು ಮುಖ್ಯ ಪುರಾಣಗಳಲ್ಲಿ ಅವಳ ಹೆಸರು ಬಂದಿಲ್ಲ. ಅಲ್ಲಿರುವ ಗೋಪಿಕೆಯರಲ್ಲಿ ಯಾರೋ ಒಬ್ಬಳಿಗೆ ರಾಧೆ ಅಂತ ಹೆಸರಿರಬಾರದು ಅಂತೇನೂ ಇಲ್ಲ. ಇವರ ಗೋಪಿಕೆಯರ ಹೆಸರೆಲ್ಲ ಹೇಳಿಯೂ ಇಲ್ಲ. ಹಾಗಾಗಿ ರಾಧೆ ಅಂತ ಒಬ್ಬಳು ಇದ್ದಿರಬಹುದು, ಅವಳು ಅಷ್ಟು ಗಟ್ಟಿಯಾಗಿ ಕೃಷ್ಣನನ್ನು ಆತುಕೊಂಡಿರಬಹುದು, ಅದೆಲ್ಲ ಸಾಧ್ಯತೆ ಇದೆ. ಜೀವದೇವರ ಒಂದು ಬಂಧದಲ್ಲಿ ಅದು ಇರಬಹುದು. ಅಕ್ಕ ಮಹಾದೇವಿಯೋ ಮೀರಾನೋ ಇದ್ದ ಥರ ಒಬ್ಬ ರಾಧೆ ಖಂಡಿತವಾಗೂ ಅಲ್ಲಿ ಇರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಗಳಿಬೇಕಾಗಿ ಅಂತ ಇಲ್ಲ. ಆದರೆ ರಾಧೆಯ ಕುರಿತು ಪ್ರಚಲಿತ ಕಥೆಗಳಿವೆಯಲ್ಲ, ಅವು ತುಂಬ ಅಸಂಬದ್ಧಗಳಿವೆ. ನೀವು ಈಗ ಧಾರಾವಾಹಿಗಳು ಬರುತ್ತೆ ರಾಧಾ ಕೃಷ್ಣ ಅಂತ ಇಟ್ಟುಕೊಂಡು ಬಹಳ ಅಸಂಬದ್ಧ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದನ್ನು ಮಾಮೂಲಿ ಧಾರಾವಾಹಿಗಳನ್ನು ನಾವೇನೆಲ್ಲ ಕಥೆ ಹೇಳ್ತೀವೋ ಅದನ್ನೆಲ್ಲ ರಾಧಾಕೃಷ್ಣರಿಗೆ ಹೇಳ್ಬಿಡೋದು ಅಂತ. ಅದು ಏನೇನೋ ಅಂದರೆ ಅಷ್ಟು ತರಹದ ಕಲ್ಪನೆಗಳನ್ನು ರಾಧೆಗೆ ಮಾಡಿಟ್ಟುಬಿಟ್ಟಿದ್ದಾರೆ. ಹಾಗಾಗಿ ರಾಧೆಯ ಕುರಿತು ಬಗೆ ಬಗೆಯ ಕಥೆಗಳನ್ನು ಹುಟ್ಟಿಸಿದ್ದಾರೆ, ಹೇಳ್ತಾ ಇದ್ದಾರೆ. ಅವುಗಳನ್ನೆಲ್ಲ ಸಮನ್ವಯ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅವರೊಂದು ಪ್ರಶ್ನೆ ಕೇಳಿದ್ರಲ್ಲ, ಲಕ್ಷ್ಮಿಯೇ ಆದರೆ ಅವಳು ವಿಷ್ಣುವನ್ನೇ ಮದುವೆ ಆಗಬೇಕೆ ಹೊರತು ಯಾರೋ ಒಬ್ಬನ ಹೆಂಗೆ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ, ಖಂಡಿತವಾಗೂ ಸಾಧ್ಯ ಇಲ್ಲ. ಕೃಷ್ಣ ಕೂಡ ಕೃಷ್ಣನ ಮದುವೆ ಆಗಲಿಲ್ಲ. ಅವಳಿಗೆ ರಾಧೆ ಕೃಷ್ಣನನ್ನು ಆರಾಧಿಸೋಕ್ಕಿಂತ ಮೊದಲು ಅವಳು ಗೃಹಿಣಿ, ಅವಳಿಗೊಬ್ಬ ಗಂಡ ಇದ್ದಾನೆ. ಅದು ಹೇಗೆ ಅಂತ ಇವ್ರ ಪ್ರಶ್ನೆ ಇದೆಯಲ್ಲ, ಇಂತಹ ಹಲವು ಲಾಜಿಕ್ ಇಲ್ಲದ, ಅಂದರೆ ಲಾಜಿಕ್ಕಿನ ಪ್ರಶ್ನೆಗಳು ಲಾಜಿಕ್ ಇಲ್ಲದ ಕಥೆಯಲ್ಲಿ ಹುಟ್ಟುಕೊಳ್ತಾ ಇವೆ. ಹಾಗಾಗಿ ನನಗೇನು ಅನಿಸುತ್ತೆ ಅಂದರೆ, ರಾಧಾದೇವಿ ಅಂತ ಲಕ್ಷ್ಮಿಯ ಒಂದು ರೂಪದ ಉಪಾಸನೆ ಅನ್ನೋದನ್ನು ಬೇರೆ ಅಂತ ಇಟ್ಟುಕೊಂಡು ಕೃಷ್ಣನನ್ನು ಅದಮ್ಯವಾಗಿ ಪ್ರೀತಿಸಿದ ಒಬ್ಬ ರಾಧೆ ಅಲ್ಲಿ ಇದ್ದಿರಬಹುದು ಅಂತ ಭಾವಿಸೋದು ಹೆಚ್ಚು ಕ್ಷೇಮ ಅಂತ ಅನಿಸುತ್ತೆ. ಸರ್, ಅವ್ರ ಎರಡನೇ ಪ್ರಶ್ನೆ, ಕೃಷ್ಣ ಯಾಕೆ ವಾಪಸ್ ವೃಂದಾವನಕ್ಕೆ ಬರಲಿಲ್ಲ, ಯಶೋಧೆ ನೋಡೋಕ್ಕೂ ಬರಲಿಲ್ಲ, ಮತ್ತು ಕೃಷ್ಣ ಮದುವೆಗೂ ಕರೀಲಿಲ್ಲ? ಭಾಳ ಒಳ್ಳೆ ಪ್ರಶ್ನೆ ಅಂತ ಅನಿಸುತ್ತೆ. ಅಲ್ಲಿ ಇದರ ಉಲ್ಲೇಖ ಬಂದಿಲ್ಲ ಅಂತ, ಈ ಘಟನೆಯ ಉಲ್ಲೇಖ ಬಂದಿಲ್ಲ ಅಂತ ಅರ್ಥ, ಉಲ್ಲೇಖಿಸಿಲ್ಲ ಅಂತ. ಮತ್ತು ಕೃಷ್ಣ ವೃಂದಾವನಕ್ಕೆ ಹೋದ, ಭೇಟಿ ಮಾಡ್ದ ಅನ್ನೋ ಅಂಶ ಹೇಳಿಲ್ಲ ಅಂತ. ಹೋಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಈ ರಾಮಾಯಣ ಮಹಾಭಾರತಗಳಲ್ಲಿ ಅವು ಪ್ರಮುಖ ಘಟನೆಗಳನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇವೆ. ಈಗ ಇಡೀ ಭಾಗವತ ಪುರಾಣ ಕೃಷ್ಣನ ಬದುಕನ್ನು ಹೇಳುತ್ತಲ್ಲ, ಕೃಷ್ಣನ ಬದುಕಿನ ಎಷ್ಟು ದಿನಗಳ ಬಗ್ಗೆ ಹೇಳಿರ್ಬೋದು. ಅದು ಕೃಷ್ಣನ ಡೈರಿ ಅಲ್ಲ ಅದು.
ನಾವು ಗಮನಿಸಬೇಕಾದ್ದು ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಕೃಷ್ಣ ಏನು ಮಾಡದ ಅಂತ ಕೃಷ್ಣನ ಇಡೀ ಬದುಕಿನ ಡೈರಿ ಅಲ್ಲ, ಮುಖ್ಯ ಘಟ್ಟಗಳನ್ನು ಹೇಳ್ತಾ ಹೋದವು. ಯಾರೋ ಒಬ್ಬರನ್ನು ಅವನು ಸುಮ್ಮನೆ ಭೇಟಿ ಮಾಡಿದ್ದನ್ನು ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ದೇವಕಿಯನ್ನು ಅವನು 2 ಸಲ ಭೇಟಿ ಮಾಡಿರ್ತಾನೆ. ಆದರೆ ಹಿಂದೆ ಬಂದು ವೃಂದಾವನದಿಂದ ಹಿಂದಿರುಗಿ ಬಂದು ಮಧುರೆಗೆ ಮೊದಲ ಸಲ ದೇವಕಿ ಭೇಟಿಯಾಗಿದ್ದನ್ನು ಹೇಳ್ತಾರೆ. ಯಾಕೆಂದರೆ ಅಷ್ಟು ಕಾಲ ಹೆತ್ತ ತಾಯಿಯಿಂದ ದೂರ ಇದ್ದ. ಆಮೇಲೆ ಅವನು 2 ಸಲ ಭೇಟಿ ಆದ್ನೋ ಏನಾಯಿತೋ, 2 ಸಲ ಫ್ಯಾಮಿಲಿ ಫಂಕ್ಷನಲ್ಲಿ ಸೇರಿದ್ರೋ, ಅವುಗಳನ್ನು ಹೇಳೋದಕ್ಕೆ ಏನೂ ಕಾರಣ ಇರೋದಿಲ್ಲ. ಹಾಗೆ ಅವರು ಇವ್ರಿಗೆ ಹತ್ತಿರದಲ್ಲೇ ಇದ್ದವರು, ವೃಂದಾವನದವರು. ಈ ಮಥುರೆಗೂ ಹತ್ತಿರ ಅದು ಹತ್ತಿರ ಇತ್ತದು ಮಥುರೆಗೆ. ಅದರ ಜೊತೆಗೆ ಇವರ ಕುಟುಂಬಕ್ಕೂ ಹತ್ತಿರದವರೇ ಅವರು, ನಂದ ಯಶೋದೆ ಎಲ್ಲ. ಹಾಗಾಗಿ ಅವರು ಹಲವು ಸಲ ಅವರು ಬಂದಿರ್ಬೋದು, ಇವರು ಹೋಗಿರ್ಬೋದು. ಸಂಪರ್ಕವೇ ಮಾಡಿಲ್ಲ ಅಂತೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಘಟನೆಯನ್ನು ಹೇಳಿಲ್ಲ. ಮದುವೆಗಳಿಗೂ ಹಾಗೆ, ಮದುವೆಗಳಿಗೆ ಕರೆದಿಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಅವರು ಬಂದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತು ಈಗಿನ ಮದುವೆಗೂ ಆಗಿನ ಮದುವೆಗೂ ಒಂದು ವ್ಯತ್ಯಾಸ ನಾನು ಗುರುತಿಸಿದ್ದು ಅಂತ ಅಂದರೆ, ಇವತ್ತು ನಾವು ಬಂಧು ಬಾಂಧವರನ್ನೆಲ್ಲ ಸೇರಿಸಿಕೊಂಡು ಮದುವೆ ಮಾಡ್ತೀವಲ್ಲ, ಆಗ ಕೆಲವು ಸಲ ಮದುವೆಯಲ್ಲಿ ಎಲ್ಲರೂ ಇರ್ತಿರಲಿಲ್ಲ. ಅವ್ರು ವಿಚಿತ್ರವಾಗಿ ಮದುವೆ ಆಗ್ಬಿಟ್ಟಿರ್ತಿತ್ತು. ಇದಕ್ಕಿದ್ದಂಗೆ ಒಂದು ಮದುವೆ ಆಗ್ತಾಯಿತ್ತು. ಅಲ್ಲಿ ಯಾರಿದ್ರೋ, ಎಷ್ಟು ಜನ ಇದ್ರೋ ಅವರು ಮಾತ್ರ, ದಾರೆ ಎರಿಯೋರು, ದಾರೆ ಸ್ವೀಕಾರ ಮಾಡೋರು ಮಾತ್ರ ಇದ್ದು ಮದುವೆ ಮುಗಿಯೋದು ಅನ್ನೋ ಥರ ಎಲ್ಲ ಇರ್ತಿತ್ತು. ಕೆಲವು ಮದುವೆಗಳಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ತಾ ಇದ್ರು ಅನ್ನೋ ಥರದ ಮದುವೆಗಳೆಲ್ಲ ಆಗ್ತಾಯಿತ್ತು ಅಲ್ಲಿ. ಈಗ ದ್ರೌಪದಿಯನ್ನು ಪಾಂಡವರು ಮದುವೆ ಆದಾಗ ಯಾರೂ ಇಲ್ಲ ಅಲ್ಲಿ, ಬೇರೆಯವರು ಯಾರೂ ಇಲ್ಲ, ಇವರಿಷ್ಟೇ ಜನ ಇದ್ದರು. ರಾಮ ಸೀತೆಯನ್ನು ಮದುವೆ ಆದಾಗ ಎಲ್ಲ ಬಂಧುವರ್ಗ ಏನು ಬಂದಿಲ್ಲ, ದಶರಥ ಅವರು ಮಾತ್ರ ಬಂದರು ಅಂತ ಉಲ್ಲೇಖ ಬರುತ್ತೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ಮದುವೆಗಳಲ್ಲಿ ವ್ಯತ್ಯಾಸ ಇದೆ. ಕೃಷ್ಣನ ಯಾವುದೋ ಮದುವೆಗಳು ಬಂದಿರಲೂಬಹುದು. ಹಾಗಾಗಿ ಘಟನೆಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ನಡೆದಿಲ್ಲ ಅಂತ ಭಾವಿಸಬೇಕಿಲ್ಲ. ಎಸ್.